ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ತೇ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ರಾಜಕೀಯ ಪಕ್ಷಗಳು ಅಂತಂದ ಮ್ಯಾಲ ಚುನಾವಣೆ ಇದ್ದಿದ್ದೆ, ಸೋಲು ಗೆಲುವು ಎಲ್ಲಾ ಇರ್ತದ್ರಪ್ಪ. ಆದ್ರ ಚುನಾವಣೆಯನ್ನಾಗ್ಲಿ, ಸೋಲು ಗೆಲುವಲ್ಲಾಗ್ಲಿ ಅಥವಾ ಅಭಿವೃದ್ಧಿ ಕೆಲಸಗಳಲ್ಲೇ ಆಗ್ಲಿ, ಜನರ ಜೊತೆಗಿನ ಬಾಂಧವ್ಯನೇ ಇರ್ಲಿ, ಪಕ್ಷದ ಒಳಗಿನ ಭಿನ್ನಾಭಿಪ್ರಾಯಗಳೇ ಇರ್ಲಿ, ಅಧಿಕಾರ ಇರ್ಲಿ ಇಲ್ಲದಿರ್ಲಿ, ಹಿಂಗ ಬಹಳಷ್ಟು ವಿಷಯಗಳದ್ರಾಗ ಬಿಜೆಪಿ ಕಾಂಗ್ರೆಸ್ ನಡು ಅಜಗಜಾಂತರ ಅದ. ಅಷ್ಟು ವ್ಯತ್ಯಾಸಗಳದಾವ್. ಇವತ್ತು ಒಂದಿಷ್ಟು ಸೂಕ್ಷ್ಮ ವಿಷಯಗಳನ್ನ ನನಗಿಂತಲೂ ಬಹಳ ಚಂದ ತಿಳ್ಕೊಂಡಿರುವಂತ, ನನಗಿಂತಲೂ 4 ಪಟ್ಟ ಹೆಚ್ಚಿಗೆ ಅನುಭವ ಇರುವಂತ ಪಬ್ಲಿಕ್ ಟಿವಿ ರಂಗಣ್ಣ ಅವರು ಬಹಳ ಚಂದ ಹೇಳ್ಯಾರ, ಕೇಳಿಸ್ಕೊಳ್ರಿ. ಸರ್, ಈಗ ಬಿಜೆಪಿಗೆ ಇದೇ ಪ್ಲಸ್ ಅಂತ ಸರ್. ಯಾಕಂದ್ರೆ ಒಂದ್ ಸಾರಿ ಅಟೆಂಪ್ಟ್ ಮಾಡಿದಾಗ ಆ ರಿಸಲ್ಟ್ ಹೇಳ್ಕೊಂಡ್ ಮಟ್ಟದಲ್ಲಿ ಸಿಕ್ಲಿಲ್ಲ ಅಂದ್ರೂ ಕೂಡ ಟ್ರೈ ಮಾಡ್ತಾನೆ ಇದ್ದಾರೆ. ಬಿಜೆಪಿ ಮ್ಯಾರಥಾನ್ ರನ್ನರ್, ಶಾರ್ಟ್ 100 ಮೀಟರ್ 200 ಮೀಟರ್ ರನ್ನರ್ ಅಲ್ಲ. ಬಿಜೆಪಿ ಲಾಂಗ್ ಡಿಸ್ಟೆನ್ಸ್ ರನ್ನರ್. ಸಾಹೇಬ್ರವರು ಅವ್ರು 20 ಕಿಲೋಮೀಟರ್ 25 ಕಿಲೋಮೀಟರ್ ರನ್ನಿಂಗ್ ಮಾಡೋರು. ನಿಧಾನಕ್ಕೆ ಓಡ್ತಾನೇ ಇರ್ತಾರೆ. ಕಾಂಗ್ರೆಸ್ ತರ ಅಲ್ಲ. ಕಾಂಗ್ರೆಸ್ ಚುನಾವಣೆ ಪಕ್ಷ. ಬಂದ್ಬಿಟ್ಟು ಚುನಾವಣೆ ಗೆದ್ದ ಕೂಡಲೇ ಅವರವರೇ ಸೇರಿಕೊಂಡು ತಿಂದು ತೇಗಿ ಹಾಕುವ ಪಕ್ಷ. ಮತ್ತೆ ಇನ್ಯಾರನ್ನು ಕಾರ್ಯಕರ್ತರೆಲ್ಲ ಬಂದು ಒಂದಾಗಿ ಅಂದ್ಬಿಟ್ಟು ಸುಮ್ಮನೆ ಭಾಷಣ ಬಿಗಿಯೋ ಪಕ್ಷ. ಹಂಗಾಗಿ ಅವ್ರಿಗೆ ಸಸ್ಟೈನ್ಡ್ ಕ್ಯಾಂಪೇನ್ಗಳನ್ನು ರನ್ ಮಾಡೋಕ್ಕೆ ತಾಕತ್ತಿಲ್ಲದೆ ಇರೋರು. ಎಕ್ಸೆಪ್ಟ್ ನಾವು 125 ವರ್ಷ ಈ ದೇಶಕ್ಕೋಸ್ಕರ ಸತ್ಯಾಗ್ರಹಕ್ಕೋಸ್ಕರ ನೀವಲ್ಲ ಅಂತ 1000 ಸರಿ ಹೇಳಿದ್ದೀನಿ ನಾನು ಅದನ್ನು. ನೀವಲ್ಲ ಆ ಕಾಂಗ್ರೆಸ್ಸಿಗರು, ನೀವು ನಕಲಿಗಳು ಅಂತ ಹೇಳಿದ್ದೀನಿ ಬಹಳ ಸರಿ. ಮಹಾತ್ಮ ಗಾಂಧಿ ಮತ್ತು ಅವರ ಸಹಚರರಿಗಿದ್ದಂತಹ ಆ ವಿಶ್ವಾಸ ಮತ್ತು ದೃಢತೆಯಿಂದಾಗಿ ಆ ಸತ್ಯಾಗ್ರಹ ಹಾಗೆ ನಡೀತು. ನಿಮ್ಮಿಂದಲ್ಲ. ತೋರಿಸ್ರಿ, ಒಂದು ತೋರಿಸ್ರಿ. ಬಿಜೆಪಿ ಹಂಗಲ್ಲ. ದೇ ವಿಲ್ ರನ್ ಅಂಡ್ ದೇ ವಿಲ್ ರನ್. ಎಲ್ಲಿ ಅಧಿಕಾರ ಇಲ್ಲ ಅಲ್ಲಿ ಇರ್ತಾರಪ್ಪ, ಗುರಿ ಮುಟ್ಟುವವರೆಗೆ ಅನ್ನೋ ಟೈಪಲ್ಲಿ. ನೋಡ್ರಿ, ರಂಗಣ್ಣ ಸರ್ ಹೇಳಿದ್ದಕ್ಕೂ ಬಹಳಷ್ಟು ಕಾರಣಗಳದಾವ. ಮೊನ್ನೆ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿ ಏನಂದ್ರು, ಇವತ್ತನು NS ಬೋಸರಾಜು ಅವರು ಅದೇ ಹೇಳಲಿಕ್ಕತ್ತಾರ. ಯಾವ ರಾಜ್ಯದಾಗ CM ಆಗಿರ್ಲಿ, ಮಂತ್ರಿನೇ ಆಗಿರ್ಲಿ, ಪಕ್ಷದ ರಾಜ್ಯಾಧ್ಯಕ್ಷರೇ ಆಗಿರ್ಲಿ, ರಾಷ್ಟ್ರೀಯ ಅಧ್ಯಕ್ಷರೇ ಆಗಿರ್ಲಿ, ತಮ್ಮ ಅಭಿಪ್ರಾಯ ಸುಮ್ಮನೆ ಹೇಳಬಹುದಷ್ಟೇ. ಆದ್ರೆ ಎಲ್ಲಾ ನಿರ್ಧಾರ ಆಗುದು ದೆಹಲಿದಾಗೆ. ಎಲ್ಲಾರ ಹಣೆ ಬರ ಇರುವುದು ಸೋನಿಯಾ ಗಾಂಧಿ ಕೈಯಾಗೆ ಅನ್ನಂಗ ಆಯ್ತಲ್ಲ. ಆಡಿಸುವ ತನ್ನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ, ಆಕೆಯ ಆಜ್ಞೆ ಆದೇಶವೇ ಕುಣಿಸಿ ನಲಿಸಿದೆ ಅನ್ನುವಂಗಾಯ್ತಿದು. ಸಹಜವಾಗಿ ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು 55 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ, 1970ರಿಂದ. ಏನೇ ಮಾಡಿದ್ರು ಯಾವ ಸಂದರ್ಭ ಬಂದಾಗ ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೊಂತಾರೋ ಆ ತೀರ್ಮಾನಕ್ಕೆ ಎಲ್ಲ ಬದ್ಧರಾಗಿರ್ಬೇಕಂತ ಬದ್ಧರಾಗಿರ್ತೀವಿ. 10ನೇ ತಾರೀಕು ಡೆಡ್ಲೈನ್ ಅಂತ ಹೇಳಿ ಎಲ್ಲ ಎಷ್ಟು ಸಲ ಆಗಿದೆ ಡೆಡ್ಲೈನ್ಗಳು. ಯಾರು ಹೇಳಿದ್ರು ಡೆಡ್ಲೈನ್ ಅಂತ? 10ನೇ ತಾರೀಕಿಗೆ ಡೆಡ್ಲೈನ್. ಯಾರು ಹೇಳಿದ್ರು ಹೇಳಿ ದಯವಿಟ್ಟು ಹೇಳಿ. ನೀವು ನೋಡಿ, ಶಾಸಕರೆಲ್ಲ ಅವರು ಹೊಸದಾಗಿ ಬಂದು ನೋಡಿ, ಬರ್ತ್ಡೇಗಳು ಬರ್ತಾ ಹೋಗ್ತವೆ. ಬರ್ತ್ಡೇಗಳು ಎಲ್ಲರೂ ಬರ್ತಾ ಹೋಗ್ತಾವೆ. ಬರ್ತ್ಡೇಗೆ ಇದು ಕೊಡ್ಬೇಕಂತಿಲ್ಲ. ಯಾವುದೇ ಸಂದರ್ಭ ಬರ್ಬೇಕಂದ್ರೆ ಹೈಕಮಾಂಡ್ನವರು ಸಂದರ್ಭ ಬಂದಾಗ ನಿರ್ಧಾರ ತಗೊಳ್ತಾರೆ. ನಿರ್ಧಾರದಂತೆ ನಾವೆಲ್ಲ ನೋಡ್ಕೊಳ್ತೀವಿ. ನೋಡ್ರಿ, ನಾ 55 ವರ್ಷಗಳಿಂದ ಕಾಂಗ್ರೆಸ್ ಪಾರ್ಟಿದಾಗ ಅದೀನಿ. ನಾಯಕರು ಏನೇ ಅಭಿಪ್ರಾಯಗಳು ಹೇಳಿದ್ರು ಸಹಿತ ಅದೆಲ್ಲ ತೀರ್ಮಾನ ಆಗುದು ದೆಹಲಿದಾಗೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ಬೇಕು, ಅವ್ರು ಏನ್ ಹೇಳ್ತಾರ ಅದನ್ನ ಸುಮ್ಮನೆ ನಾವು ಕೇಳಬೇಕು ಅಂತ ಇಷ್ಟು ವರ್ಷ ಅಲ್ಲೇ ಇದ್ದಂತ ಹಿರಿಯರೇ ಹೇಳಲಿಕ್ಕತ್ತಾರ ಅಂದ್ಮೇಲೆ ತಿಳ್ಕೊಂಬಿಡ್ರಿ ನೀವು. ಇನ್ನು ನಮ್ಮ ಬೆಂಗಳೂರಾಗ ಮಳಿ ಸೃಷ್ಟಿಸುವಂತ ಅವಾಂತರ ಗೊತ್ತೈತಿ ನಿಮಗೆಲ್ಲ. ಜಸ್ಟ್ 1 ದಿನದಾಗ ಅಂದಾಜಿನ 1-2 ತಾಸಿನ ಮಳಿ ಎಷ್ಟು ಅನಾಹುತ ತಂದೈತೆ ಅನ್ನೋದು ನಿಮಗೆಲ್ಲಾ ಗೊತ್ತು. ನೋಡ್ರಿ, ಮಳಿ ಬಂದಾಗ ಮರಗಳು ಬೀಳಬಾರ್ದಂತ ಯಾರು ಹೇಳಕತ್ತಿಲ್ಲ. ಪ್ರಕೃತಿ ಎದುರ ನಾವೆಲ್ಲ ಏನೂ ಅಲ್ಲ. ಆದ್ರ ಕಡಿ ಪಕ್ಷ ಮಳಿ ಬಂದ ಮ್ಯಾಲ ಅದನ್ನ ರಿಪೇರಿ ಮಾಡುವಂಥದ್ದು, ಅದನ್ನ ಸಮರ್ಥವಾಗಿ ಎದುರಿಸ್ಲಿಕ್ಕೆ GB ಅಧಿಕಾರಿಗಳು ಸಿದ್ಧರದಾರ ಅನ್ನುವ ಪ್ರಶ್ನೆ ನಮಗ್ ಕಾಡ್ಲಿಕ್ಕತ್ತದ. ನೋಡ್ರಿ, ಒಂದೇ ದಿನದಾಗ ಏನೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸುಧಾರಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಮಗೂ ಗೊತ್ತೈತಿ. ಆದ್ರ 3 ವರ್ಷಗಳಿಂದ ಅದೇ ರಾಗ ಅದೇ ಹಾಡು ಹಾಡಿದ್ರೆ ಏನ್ ಮಾಡ್ಬೇಕು ಹೇಳ್ರಿ DCM DKC ಸಾಹೇಬ್ರೆ? ಈ ರೀತಿ 100% ನಾನು ಗಮನಿಸಿದ್ದೇನೆ. ಸೊ ಎಲ್ಲ ಎಲ್ಲೆಲ್ಲಿ ಅದು ಬಾಟಲ್ ನೆಕ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಒಂದು ರಿಪೋರ್ಟ್ ತರಿಸ್ಕೊಂಡು ಒಂದೇ ದಿನದಲ್ಲಿ ಯಾವುದು ಬದಲಾವಣೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ನನಗೆ ಗೊತ್ತಿದೆ. ಬಟ್ ಮುಂದಕ್ಕೆ ಈ ರೀತಿ ಆಗದೆ ಇರೋಂಗೆ ನಾವು ನೋಡ್ಕೋಬೇಕು. ಎಲ್ಲ ವರದಿ ತರಿಸ್ಕೊಳ್ತೀವಿ. ಮಳೆ ಬರ್ಲಿ ಇರಪ್ಪ,
ಇನ್ನ ಮಳೆ ಬಂದಷ್ಟು ನೀರು ಬೆಂಗಳೂರಲ್ಲಿರುವಂತ ಕೆರೆಗಳು ಯಾವುದು ಕೂಡ ತುಂಬಿಲ್ಲ. ಮಳೆ ಬರಬೇಕು. ಅಪಾರ್ಟ್ಮೆಂಟ್ ನೀರು ನುಗ್ಗಿತ್ತು ಅಂದ್ರೆ ಅದನ್ನ ಸರಿ ಮಾಡೋಣ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಕಟ್ಕೊಬಿಟ್ಟಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಲೋ ಇನ್ ಲೈಂಗ್ ಏರಿಯಾಲಿ ಒಂದು ಹೊಸ ಪ್ಲಾನೇ ತರ್ತೀನಿ, ಇವತ್ತು ನಾಳೆ ಅದ್ರ ಬಗ್ಗೆ ಮಾತಾಡ್ತೀನಿ. ಇಂಥ ಘಟನೆಗಳು ಆಗಬಾರದು, ಆಗಿದೆ. ನಾವು ಇಂಥವೆಲ್ಲ ಕೂಡ ಮುಂದಕ್ಕೆ ನಾನು ನೋಡ್ದಂಗೆ ಸುಮಾರು ಟ್ರಾಫಿಕ್ಕು ಮಳೆಗಳು ಬಿದ್ದು, ಮಳೆಯಿಂದ ಕಂಪ್ಲೀಟ್ ಮರಗಳೆಲ್ಲ ಬಿದ್ದು ಬೇಕಾದಷ್ಟು ವೆಹಿಕಲ್ಗಳು ಕೂಡ ಮಧ್ಯ ಏಟಾಗಿದೆ. ಎಲ್ಲೆಲ್ಲಿ ಬ್ರಾಂಚಸ್ ಎಲ್ಲ ಈ ರೀತಿ ಇದೆ, ನಾಳೆ ಬೆಳಗ್ಗೆಯಿಂದನೇ ಆ ರೋಡ್ಗಳಲ್ಲಿ ಸ್ವಲ್ಪ ವೀಕ್ ಬ್ರಾಂಚಸ್ನೆಲ್ಲ ಅದಕ್ಕೆಲ್ಲ ನಾನು ನಿರ್ದೇಶನವನ್ನು ಕೊಡ್ತೇನೆ. ಯಾಕೆಂದರೆ ತಿರ್ಗಾ ಮಳೆ ಈ ಥರ ಆಗ್ಬೋದು. ಮುಂಗಾರು ಮಳೆಯಲ್ಲಿ ಜಾಸ್ತಿ ಗಾಳಿಗಳು ಬರೋದ್ರದ್ದು ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಮುಂಜಾಗ್ರತೆಯಿಂದ ಇವತ್ತು ಆದಂಥ ಅನುಭವದಲ್ಲಿ ಅವ್ರಿಗೆಲ್ಲ ನಮ್ಮ ಆಫೀಸರ್ಸ್ಗಳ ಮಾರ್ಗದರ್ಶನವನ್ನು ಕೊಡ್ತೇನೆ. ಕೇಳಿದ್ರೆ 2023 ವರದಿ ತರ್ಸ್ಕೊಡ್ತೀವಿ ಅಂತಾರ. ಇನ್ನು ಮುಂದಿನ ವರ್ಷ 2024 ಇನ್ನ ಮಳೆ ಬರಲ್ ತೋಡ್ರಿ ಅಂತ ಏನೋ ಹೇಳ್ತಾರ. ಇನ್ನು ಹೋದ ವರ್ಷ ಹೊಸ ಪ್ಲಾನ್ ಅಂತಾರ. ಈಗ ಮತ್ತ ಅದೇ ಅಂದ್ರೆ ಹೆಂಗ್ ಹೇಳ್ರಿ? ಮತ್ತ ಹಂಗ ಅಂತ ಹೇಳಿ DKC ಸಾಹೇಬ್ರಿಗೆ ಒಬ್ರಿಗೆ ಹೊಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲ ಅವ್ರ ತಲೆ ಮೇಲೆ ಕುಂದ್ರಸ್ಲಿಕ್ಕೆ ಆಗುದಿಲ್ಲ. ನೋಡ್ರಿ, ಶುರು ಅಧಿಕಾರಕ್ಕೆ ಬಂದಾಗ ಅಧಿಕಾರ ಹಂಚಿಕೆ, ನಿಮ್ಗೂ CM ಕುರ್ಚಿ ಬಿಟ್ಟು ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು. ಮತ್ CM ಕುರ್ಚಿ ಸಿಕ್ಕ ಮೇಲೆ ಚಂದಂಗೆ ಕೆಲಸ ಮಾಡೋಣ ಅಂತ ಅವರು ಕಾಯ್ಲಿಕ್ಕೆ ಸಿಗಲಾಗ್ಯದ. ಬ್ಯಾಸರ ಆಗೈತಿ. ಕೆಲಸ ಮಾಡೋದ್ರಾಗ ಸ್ವಲ್ಪ ಆಸಕ್ತಿ ಕಡಿಮೆ ಆಗಿರಬಹುದು. ನೋಡ್ರಿ, ಕೆಲಸದಾಗ ಸ್ವಲ್ಪ ಆಸಕ್ತಿ ಕಡಿಮೆ ಆದ್ರೂ ಪರವಾಗಿಲ್ಲ. ಆದ್ರೆ ಇಲ್ಲೊಬ್ಬ ಕಾಂಗ್ರೆಸ್ಸಿನ ಹಿರಿಯ ನಾಯಕರ ಮಾತು ಕೇಳಿ ಗಾಬರಿ ಆಗ್ಬಿಟ್ಟೆ ನಾನು. ಕಾಂಗ್ರೆಸ್ ನಾಯಕರ ಮನಸ್ಥಿತಿ ಎಂಥದ್ದು ಅಂತ ಹೇಳಿ, ತಾವು ಕೆಲಸ ಮಾಡಲ್ಲಂತ, ಕೆಲಸ ಮಾಡೋರನ್ನ ಕಂಡ್ರೂ ಆಗಲ್ಲಂತ, ಕೆಲಸ ಮಾಡ್ರಿ ಅಂತ ಅಂದವ್ರನ್ನ ಟೀಕಿಸೋದನ್ನೂ ಬಿಡುದಿಲ್ಲ ಅಂತ. ಹಿಂಗ ನಾಲಿಗೆ ಹರಿಬಿಟ್ಟವರು ಯಾರು ಅಂತ ಅವ್ರ ಮಾತನ್ನ ನೀವ ಕೇಳಿಸ್ಕೊಳ್ರಿ. ಆ ಅಮ್ಮ ಯಾರೋ ಸಿಂಪಲ್ ಸುಧಾ ಅಂತ ಅದ್ಯಾರ ಗೊತ್ತಿಲ್ಲ ನನ್ಗೆ. ಆ ಅಮ್ಮನ ಗಂಡ ಹೇಳಿದ್ದೇನು ಅಂದ್ರೆ 75 ಗಂಟೆ ಕೆಲಸ ಮಾಡಬೇಕು ವಾರಕ್ಕೆ, 14 ಗಂಟೆ, 12 ಗಂಟೆ ದಿವಸಕ್ಕೆ ಕೆಲಸ ಮಾಡಬೇಕು ಅಂತ. ಏನ್ ನಾವೇನ್ ಪ್ರಾಣಿಗಳ? ನಾವು ಮನುಷ್ಯರು. ನಾವು ಕೆಲಸ ಮಾಡಿಲ್ಲ ಅಂದ್ರೆ ಮಾಲೀಕರಿಲ್ಲ. ಮಾಲೀಕರು ನಮಗೆ ಕೆಲಸ ಕೊಡಬಹುದು. ನಾವು ಕೆಲಸ ಮಾಡಿದ್ರೆ ಮಾಲೀಕ ಕೆಲಸ ಕೊಟ್ರೇನೆ ನಾವು ಕೆಲಸ. ಇವೆಲ್ಲ ಸಹ ಒಟ್ಟಿಗೆ ನಡೀತಕ್ಕಂಥದ್ದು. ಆದ್ರಿಂದ ನಿಮ್ಮ ಸ್ವಾಭಿಮಾನ, ನಿಮ್ಮ ಹಕ್ಕು, ನಿಮ್ಮ ಸಮಾನತೆಗೆ ತಾವೆಲ್ಲರೂ ಸಹ ಹೋರಾಟ ಮಾಡಬೇಕು ಅನ್ನೋದನ್ನ ಪಣ ತೊಟ್ಟು ಈ ವಿಶ್ವ ಕಾರ್ಮಿಕರ ದಿವಸದಿಂದ ತಾವೆಲ್ಲರೂ ಸಹ ಒಳ್ಳೆ ಸಂಖ್ಯೆನಲ್ಲಿ ಬಂದಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ದೇಶಕ್ಕೆ ಶಕ್ತಿ ತುಂಬಿ ಅಂತ ಹೇಳಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ಸಹ ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್. ನೋಡ್ರಿ, ಒಬ್ರನ್ನ ಟೀಕಿಸ್ಬೇಕು ಅಂತಾನೆ ಡಿಸೈಡ್ ಮಾಡಿದ್ರ ಮಾಡ್ಲಿ, ಆದ್ರೆ ಇಷ್ಟ ಹಗುರವಾಗಿ ಮಾತಾಡಬಾರ್ದಾಗಿತ್ತು ಅನಿಸ್ತದ. ಅಲ್ಲ, ಹಂಗಾದ್ರ ಅನಿವಾರ್ಯತೆಗೂ ಆಸಕ್ತಿಗೂ ದಿನಕ್ಕ 12 ತಾಸು ದುಡಿಯೋರು, ಕೆಲಸ ಮಾಡೋರು ಇವ್ರ ಲೆಕ್ಕದಾಗ ಮನುಷ್ಯರಲ್ಲ ಅನ್ನಂಗಾಯ್ತು, ಅವ್ರ ಪ್ರಾಣಿಗಳನ್ನಂಗಾಯ್ತು. ಸಂದರ್ಭ ಬಂದಾಗ ಹಗಲು ರಾತ್ರಿ ಅಂತ ನೋಡ್ಲಾರ್ದೆ ದುಡಿಯುವಂತ ಕಾರ್ಮಿಕರ ದಿನಾಚರಣೆ ದಿವಸನೇ ಈ ತರ ಮಾತಾಡ್ತಾರಲ್ಲ, ಈ ಮನಸ್ಥಿತಿ ಇದ್ದ ಮೇಲೆ 3 ವರ್ಷ ಏನ್ರಿ, 30 ವರ್ಷ ಆದ್ರೂ ಅಭಿವೃದ್ಧಿ ಕೆಲಸಗಳು ಆಗುವುದಿಲ್ಲ. ಸುಧಾರಣೆ ಅನ್ನೋದು ಕನಸಿನ ಮಾತು. ಇನ್ನು ಈ IT-BT ಮಂತ್ರಿ ಆಗಿರುವಂತಹ ಸನ್ಮಾನ್ಯ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ನೀವು IT-BT ಖಾತೆ ನಷ್ಟ ಬಹಳ ಸೀರಿಯಸ್ ಆಗಿ ತಗೊಂಡು ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಆಗಿದ್ರೆ ಸಾಕೇನ್ ಹೇಳ್ರಿ? ನಿಮಗ ಗ್ರಾಮೀಣ ಅಭಿವೃದ್ಧಿ ಖಾತೆನೂ ಐತ್ರಪ್ಪ, ನಿಮ್ಮ ಹೆಗಲಿಗೆ ಆ ಜವಾಬ್ದಾರಿನೂ ಐತಿ ಅನ್ನೋದು ನೆನಪಾರ್ದಂಗೆ ಕಾಣ್ತೈತಿ. ಯಾಕಂದ್ರ ಪಾಪ ಇಂಥ ಬ್ಯಾಸಗ್ಯಾಗ ನಮ್ಮ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ಮಂದಿ ಕುಡಿಯೋ ನೀರಿನ ಸಲುವಾಗಿ ಎಷ್ಟು ಪರದಾಡ್ಲಿಕ್ಕತ್ತಾರ ಕೇಳ್ರಿ. ಅಲ್ರಿ ಸರ್, ನೀರ್ ಬಿಡ್ಲಾರ ಬಿಟ್ರ ಉಚ್ಚ ಕುಡಿಯೋಣ ಏನ್ ಮಾಡೋಣ ಸರ್? 15 ದಿನ ಆತ್ರಿ ನೀರ್ ಬಂದಿಲ್ಲ ನಮ್ ಕಿಲೆ ಓಣ್ಯಾಗ. ಏನ್ ಮಾಡ್ಬೇಕು ನಾವು? ದನ ಕರ ಇದ್ದವ್ರದಾರ, ಎಲ್ಲಾರ ಅದಾರ, ಬಡ್ರು ಬೇಕ್ರಿ. ಏನ್ ಮಾಡ್ಬೇಕು ನೋಡ್ರಿ ನೀವ? ನಾವ್ ಸಣ್ಣ ಹುಡುಗ್ರಿ, ನಮಗ್ ಕುಡ್ಸ್ರಿ. 15 ದಿನ ಆತ್ರಿ ನೀರ್ ಕುಡಿದ್ರಿ. ನಾವು ಉಚ್ಚಿ ಕುಡಿಬೇಕು 15 ದಿವಸ ರಾತ್ರಿ 12-1 ಗಂಟೆಗೆ ನೀರ್ ಬಿಡ್ತಾರ. ನೀರ್ ಬಿಟ್ಟಿಂದ ಏನ್ ಮಾಡಂದ್ರಿ? ಹಗಲತ್ ಬಿಡಕ್ ಏನಾಗೈತ್ರಿ ಇವ್ರಿಗೆ ಬೇಸಿಗೆ ದಿನದಾಗ? ಹಿಂಗ್ ಮಾಡಿದ್ರಿ ಹಂಗ? ನಾವು ರೈತರು, ಇವ್ರು ನಗರ ಜಿಲ್ಲೆ ಏನ್ ಮಾಡ್ತಾರ, 8-10 ದಿವಸಕ್ಕೊಮ್ಮೆ ನೀರ್ ಬಿಡಾಕತ್ತಾರ. ಹಳೆ ಮೋಟ್ರ ರಿಪೇರಿ ಮಾಡ್ತಾರ, ಮಾಡಿದ್ದ ಮಾಡೋದು. ಹಳೆ ಮೋಟ್ರ್ ರಿಪೇರಿ ಮಾಡೋದು 10 ಮೋಟ್ರ್ ಹೊಸ ಮೋಟ್ರ್ ಹಾಕ್ತಿದ್ರು. ಈ ರೋಡ್ ಆಟ ಅಲ್ಲ, ಇನ್ನೊಂದ್ 2-3 ದಿನದೊಳಗ ನೀವು ಸರಿಯಾಗಿ ನೀರ್ ಬಿಡಿಲ್ಲಪ್ಪ ಅಂತ ಇಡೀ ನಗರವನ್ನೇ ಬಂದ್ ಕೆರೆ ಕೊಡ್ಬೇಕಾಗತ್ತ ಅಂತ ಹೇಳಿ ಮುಖಾಂತರ ಹೇಳ್ತೀವಿ. ಈ ನರೆ ಈ ಕುಡಿಯೋ ನೀರಿನ ಸಮಸ್ಯೆನ ಬಗೆಹರಿಸ್ರಿ, ಪುಣ್ಯ ಕಟ್ಕೊಳ್ರಿ ಅಂತ ಕೇಳ್ಕೊಳಿಕತ್ತಿ ನೋಡ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ
ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.